ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರ ಆದೇಶದಂತೆ ದಿನಾಂಕ 17, 18, 19 3 ದಿನದಲ್ಲಪ್ಪ ಅಂತಂದರೆ ಕನಿಷ್ಠ 5ರಿಂದ 6 ಸೆಲ್ಸಿಯಸ್ ತಾಪಮಾನ ಕಡಿಮೆ ಆಗುವ ಸಂಭವ ಇರೋದರಿಂದ ಬೀದಿಯಲ್ಲಿ ಮಲಗುತ್ತಿರುವಂಥ ನಿರಾಶ್ರಿತರನ್ನು ಶೀತ ಗಾಳಿಯಿಂದ ರಕ್ಷಿಸಲು ರಾತ್ರಿ ವಸತಿ ರಹಿತರ ಕೇಂದ್ರಕ್ಕೆಪ್ಪ ಅಂತಂದರೆ ಸಾಗಿಸಲು ತಿಳಿಸಿರೋ ಪ್ರಯುಕ್ತ ನಾವು ಸಮಾಜ ಕಲ್ಯಾಣ ಇಲಾಖೆಯ ನಿರ್ಗತಿಕರ ಪರಿಹಾರ ಕೇಂದ್ರ ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಾದಂಥ ಮಾಣಿಕ್ ಬಾಳುವಲೆ, ಶಕೀಲ್ ಗುನ್ನಾಪುರ್ ಹಾಗೂ ವೀರೇಶ್ ಶಾಪುರ್ಕರ್ ರವರು ತಂಡದವರು ಏನಪ್ಪ ಅಂತಂದರೆ ಈ ಮೂರು ದಿನ ಇವತ್ತು 2ನೇ ದಿನ ಇಲ್ಲಿ ರೈಲ್ವೆ ಸ್ಟೇಷನ್ದಲ್ಲಿ ಹಾಗೂ ಬಸ್ ಸ್ಟ್ಯಾಂಡ್ಗಳಲ್ಲಿ ಸುಮಾರು ಜನರನ್ನಪ್ಪ ಅಂತಂದರೆ ನಾವು ಭಾಗ್ಯ ನಿರಾಶ್ರಿತರ ಕೇಂದ್ರಕ್ಕೆಪ್ಪ ಅಂದ್ರೆ ನಾವು ತಲುಪಿಸಿದ್ವಿ. ಈ ನಿರ್ಗತಿಕರ ಪರಿಹಾರ ಕೇಂದ್ರದ ವಾಹನದಿಂದ ಸಾಗಿಸಿದ್ವಿ. ಅದು ಸಿಬ್ಬಂದಿಗಳಾದಂಥ ಏನಾಗಿರುತ್ತಿಲ್ಲ ಯಾರು ದರ್ಶನ್ ಹಾಗೂ ವಾಹನ ಚಾಲಕರಾದಂಥ ರಾಮಕೃಷ್ಣರವ್ರಪ್ಪ ಅಂತಂದ್ರೆ ಈ ತಂಡದವರಿಂದಪ್ಪ ಅಂತಂದ್ರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚೀಟಿ ತೋರ್ಸತ್ರಿ ಕೂಡ ಅಲ್ಲಿ ತೋರ್ಸಕ್ಕೆ ನಡಿಯವ ಯಾವರಿಗೆ ಹೋಗೋದದ ಚಳಿ ಅದ ಅಲ್ಲೇ ಮನ್ಕೊಂಡು ಮುಂದೆ ಹೋಗ್ರಿ. ಇಲ್ಲೇ ಇಲ್ಲೇ ಗಾರ್ಡನ್ದಾಗ ಇರ್ಲಿ ನಡೆಯಮ್ಮ ಮಾಡ್ತೀವಿ. ಮನೆ ಮಾಡ್ರಿ ಚಪ್ಪಲ ಚಳಿಯದ ಮನ್ಕೊಬಿಡ್ರಿ ಗಾಡ್ಯಾಗ ಬಿಡ್ತೇ ಬಾರ ಮುಂದೆ ಯಾವ
ಭಾಗ್ಯ ಅಭಿವೃದ್ಧಿ ಸೇವಾ ಸಂಸ್ಥೆ ಕಡೆಯಿಂದ ನಾವು ಸರ್ವೆ ಮಾಡಲಾಗಿತ್ತು. ಸರ್ವೆಲಿಂದ ಇವರೊಬ್ಬ ಹೆಣ್ಮಗಳು ಸಿಕ್ಕಾಳ ನಮ್ಗೆ. ಅಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡ್ತೀವಿ. ಮತ್ತು ನೈಟ್ ಮಲ್ಕೊಂಡವ್ರಿಗೆ ಹೆಣ್ಮಕ್ಳಿಗೆ ನಾವು ನೋಡ್ಕೊಳಕಿದ್ದೀವಿ. ಕೇರ್ ಟೇಕರ್ ಇಲ್ಲಿ ಭಾಗ್ಯ ಅಭಿವೃದ್ಧಿ ಸೇವಾ ಸಂಸ್ಥೆದಾಗ ವರ್ಕ್ ಮಾಡ್ಲತ್ತಿದ್ದೆವು ನೈಟ್. ಸೊ ಈ ಥರ ಹೆಣ್ಮಕ್ಳು ಯಾರೇ ಹೊರಗೆ ಮಲ್ಕೊಂಡ್ರು ಬಿ ನಮ್ದು ಒಂದು ಸೇಫ್ಟಿ ಜಾಗ ಅಂತೇಳಿ ಮಹಾನಗರ ಪಾಲಿಕೆದವರು ನಮಗೆ ಮಾಡಿಕೊಟ್ಟಾರ. ಸೊ ಅದಕ್ಕಾಗಿ ಈ ಥರ ಹೆಣ್ಮಕ್ಳು ಎಲ್ಲೇ ಹೊರಗಡೆ ಇದ್ರು ಬಿ ಈ ಥರ ಕರ್ಕೊಂಡು ಬಂದುಬಿಟ್ರೆ ನಮ್ಮ ಕಡೆ ಸೇಫ್ಟಿ ಇರ್ತಾರೆ ಹೆಣ್ಮಕ್ಳು ಅನ್ನೋದೊಂದು ನಾವು ಟ್ರೈನ್ ಮಾಡ್ಲತ್ತಿದ್ದೀವಿ. ಅಂದ್ರೆ ಮೇಡಮ್ ನೀವು ಕರ್ಕೊಂಡ್ ಬರ್ತಿರಲ್ಲ, ಹೌದ್ರಿ. ಇಲ್ಲಿ ಏನೇನು ಸೌಲಭ್ಯ ಕೊಡ್ತೀರಿ ಇಲ್ಲಿ? ಇಲ್ಲಿ ನಮ್ಮ ಕಡೆ ಅವ್ರಿಗೆ ನೈಟ್ ಊಟ ಕೊಡ್ತೀವ್ರಿ. ಮತ್ತು ಗಾದಿ, ಬೆಡ್ಶೀಟ, ಬಿಸಿನೀರು ಮತ್ತು ಸೋಲಾರ್ ನೀರು ಎಲ್ಲ ಬರ್ತಾವ್ರಿ ನಮ್ಮ ಕಡೆ. ಕುಡಿಯಾಕ ನೀರು ಅದಾವ ಮತ್ತು ಸ್ನಾನ ಮಾಡಕ್ಕೆ ಪ್ರತಿಯೊಂದಕ್ಕೂ ಫೆಸಿಲಿಟಿ ಅದ. ಅವ್ರಿಗೆ ಏನೇ ತಕ್ಲೀಫ್ ಆದ್ರೂ ನಾವು ನೋಡ್ಕೊಳಕಿದ್ದೀವಿ. ಹಾಸ್ಪಿಟಲ್ ಆಗಿರ್ಬೋದು, ಮೆಡಿಕಲ್ ಏನೇ ಗೋಲಿ ಟ್ಯಾಬ್ಲೆಟ್ಸ್ ಅವ್ರಿಗೆ ಆರಾಮ ಇರಲಿಲ್ಲ ಅಂದ್ರೂ ನಮ್ಮ ಕಡೆಯಿಂದ ಪ್ರತಿಯೊಂದು ಅವ್ರಿಗೆ ಆರೈಕೆ ಮಾಡಕ್ಕೆ ಅದ ರೀ. ವಿತ್ ಸಾಬೂನ, ಎಣ್ಣೆ, ಕೋಲ್ಗೇಟ್, ಪೇಸ್ಟ್ ಅದೆಲ್ಲ ಕಂಪ್ಲೀಟಾಗಿ ಕೊಡ್ತೀವ್ರಿ ನಮ್ಮ ಕಡೆಯಿಂದ. ಅವ್ರಿಗೆ ಒಂದು ನೈಟ್ ಊಟನೂ ಕೊಡ್ತೀವಿ. ನಮ್ಮ ಕಡೆಯಿಂದ ನೀರ್ ಫೆಸಿಲಿಟಿ ಎಲ್ಲ ಫೆಸಿಲಿಟಿ ಇದೆ. ಆರಾಮ್ ಬಂದು ಹೆಣ್ಮಕ್ಳಿಗೆ ಸೇಫ್ಟಿ ಜಾಗ ಅದ. ಅವರು ಹೊರ ಕೆಲಸ ಮಾಡಿ ಬಂದಿಲ್ಲ ಮಕ್ಕೋತೀನಿ ಅಂದ್ರೆ ಹಂಗ ಪರ್ಮಿಷನ್? ಹಂಗೂ ಪರ್ಮಿಷನ್ ಅದ ರೀ. ಇಲ್ಲಿ ಹೊರಗಡೆ ಕೆಲಸ ಮಾಡ್ಕೊಂಡು ಬಂದು ನಂಬಲ್ ಒಂದ್ ದಿನ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಅವ್ರ ದಿನನಿತ್ಯ ಹೋಗ್ಬೋದು. ಮತ್ತೆ ನೈಟ್ ಬಂದು ನಂಬಲ್ ಮಲ್ಕೊಳಕ್ ಸೇಫ್ಟಿ ಜಾಗ ಅಂತೂ ನಮ್ಗೆ ಅದ ರೀ. ಹೆಣ್ಮಕ್ಳಿಗೆ ಕಂಪ್ಲೀಟ್ ಆಗಿ ಇಲ್ಲಿ ಆರೈಕೆಲಿಂತ ಇಲ್ಲಿ ಇರ್ಬೋದು ನಮ್ಮ ಕಡೆಯಿಂದ. क्या बोलते हैं हम इसके बारे में? आपको कैसा करना है? आपको कैसा लगता है इधर आने से? आप स्टेशन सोने से अच्छा है कि यहाँ अच्छा है वो बताओ? यहाँ अभी तो आए, हमें पता नहीं है कुछ अच्छा है बुरा है. अभी तो आए क्योंकि हमें पता नहीं चला हम कहाँ से कहाँ पहुँच गए. अभी तो आए, अच्छा बुरा नहीं पता. उन्होंने बता रहे हैं कि आप रहना तो रहो, जाना सकते हो, हाँ, सुबह तो जा सकते हैं. हाँ बोलो. हमारे पास पैसा नहीं है घर जाने की. हम जा नहीं सकते. किधर से आए आप? सूरत से आए. तो हमें रहना है, अच्छी सुविधा है तो रहे, नहीं तो हम मांग के सूरत से इधर क्यों आए? गलती से आगे बोलते रहे. गलती से आगे अगर हमें मिल रहा है तो हम खाना खा के रहेंगे, क्योंकि कपड़ा तो हम नहीं उतारेंगे. और नहीं हो रहा है तुमसे तो तुम हमें जाने दे सकते हो. हम घूम घूम के मांगेंगे, एक जगह में नहीं बैठेंगे, है कि नहीं? क्या नाम आपका? मेरा नाम गीता है.